ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಇನ್ಸ್ಟೆಂಟ್ ಇಡ್ಲಿ ಮಿಕ್ಸ್ ಎಲ್ಲ ಬರುತ್ತಲ್ವಾ, ನಿಮ್ದು ಕೆಲವೊಂದು ಬ್ರ್ಯಾಂಡ್ಗಳದ್ದೆಲ್ಲ, ಅದನ್ನು ನಾನು ಮನೆಯಲ್ಲೇ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭ, ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾವುದೇ ಪ್ರಿಸರ್ವೇಟಿವ್ ಏನೂ ಹಾಕ್ತೇನೆ ಮನೆಯಲ್ಲೇ ಮಾಡಿ ತುಂಬ ದಿನ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕು ಅಂದಾಗ ಮಾಡ್ಕೊಳ್ಬೋದು. ನಾನು ಅದಕ್ಕೆ ಪಾಟಲ್ಲೇ ಬೆಳೆದಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸ್ವಲ್ಪ ಉಪಯೋಗಿಸ್ಕೊಳ್ತಿದ್ದೀನಿ ರವೆ ಇಡ್ಲಿಗೆ. ಹಾಗಾಗಿ ಕಿತ್ತು ಅದನ್ನು ಕೂಡ ನೀಟಾಗಿ ಬೇರೆಲ್ಲ ತೆಗೆದು ರೆಡಿ ಮಾಡಿಕೊಂಡೆ. ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು ಸೊಪ್ಪು. ಹಾಗಾಗಿ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಂಡು ಹುರ್ಕೊಳ್ಬೇಕು. ಈಗ ಇದಕ್ಕೆ ಒಂದು 10 ಎಲೆ ಕರಿಬೇವೆಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. 2 ಬೌಲಷ್ಟು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವಿಲ್ಲಿ ಮೀಡಿಯಮ್ ರವೆ ಕೂಡ ಉಪಯೋಗಿಸ್ಬೋದು, ಬನ್ಸಿ ರವೆನೂ ಕೂಡ ಉಪಯೋಗಿಸ್ಬೋದು. ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ತುಂಬ ದಿನ ಸ್ಟೋರ್ ಮಾಡೋದಾದರೆ ನೀವು ಹುರ್ಕೊಳ್ಬೇಕು. ನಾನು ಸ್ಟೋರ್ ಮಾಡಲ್ಲ ಅಂದರೆ ಹುರಿಲಿಕ್ಕೇನು ಹೋಗಲ್ಲ, ಒಗ್ಗರಣೆ ಏನು ಹಾಕಿರ್ತೀನಿ ಅದಕ್ಕೆ ಜಸ್ಟ್ ಒಂದು 10-20 ಸೆಕೆಂಡ್ ಕೈ ಆಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ದಿನ ಸ್ಟೋರ್ ಮಾಡೋದಾದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಒಂದೊಳ್ಳೆ ಪರಿಮಳ ಕೂಡ ಬರುತ್ತೆ. ಹಾಗಾಗಿ ಇದು ಆಲ್ಮೋಸ್ಟ್ ಹುರಿದಾಗಿದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆನಂತರ ನೀವು ಎತ್ತಿಟ್ಕೊಳ್ಳೋದಾದರೆ ಒಂದು ಗಾಜಿನ ಡಬ್ಬಕ್ಕೋ ಯಾವುದಕ್ಕಾದರೂ ಹಾಕಿ ಹೊರಗಡೆನೇ ಇಡ್ಬೋದು. ಫ್ರಿಜ್ಜೇ ಬೇಕು ಅಂತ ಏನಿಲ್ಲ. ಇದು ತಣ್ಣಗಾದ ನಂತರ ನಾನು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಕ್ಯಾರೆಟ್ ಹೆಚ್ಚಾಕಿದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಫಸ್ಟಿಗೆ ಹಾಗೆ ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಊರಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಹುಳಿ ಮೊಸರು ಹಾಕ್ಕೋಬೇಕು. ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. 2 ಬೌಲಷ್ಟು ಮೊಸರು ಹಾಕ್ಕೊಂಡು ಅದಾದ ನಂತರ ಅದ್ರ ಕನ್ಸಿಸ್ಟೆನ್ಸಿಗೆ ಬರೋ ತನಕನೂ ನಾನು ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ. ನೀವು 1 ಕಪ್ ಮೊಸರು ಹಾಕಿದ ಮೇಲೇ ನೀವು ಬೇಕಂತ ಅಂದರೆ ನೀವು ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಸೋಡನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಇಡ್ಲಿ ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಅದಕ್ಕೆ ಹಾಕಿ ಸ್ಟೀಮ್ ಕುಕ್ ಮಾಡ್ಕೊಂಡ್ವಿ ಅಂದರೆ ಇಡ್ಲಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಂತ ಅಂದರೆ ಇನ್ನು ಬೇರೆ ತರಕಾರಿಗಳನ್ನೂ ಕೂಡ ಸೇರಿಸ್ಕೋಬೋದು. ಬಟಾಣಿ, ಬೀನ್ಸು, ದಪ್ಪ ಮೆಣಸಿನ್ಕಾಯಿ ಇದೆಲ್ಲ ಸಣ್ಣದಾಗಿ ಹೆಚ್ಚಬೇಕು. ಬಟಾಣಿ ಹಸಿ ಬಟಾಣಿ ಆದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ನೆನೆಸ್ಬಿಟ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇಡ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಡ್ಲಿ ಬೆಂದಿದೆ, ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅದಕ್ಕೊಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಇಡ್ಲಿನಲ್ಲಿ ನಮಗೇನು ಪ್ರೋಟೀನ್ ಸಿಗೋಲ್ಲ ಅಲ್ವಾ. ಇಡ್ಲಿಗೆ ಶೇಂಗಾ ಚಟ್ನಿ ಆದರೆ ನಮಗೆ ಪ್ರೋಟೀನ್ ಸಿಗುತ್ತೆ, ಕಡಲೆಬೇಳೆ ಮತ್ತು ಶೇಂಗಾ ಎರಡರಲ್ಲೂ. ಹಾಗಾಗಿ ಈ ಒಂದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ, ಇಡ್ಲಿ ಮತ್ತು ಶೇಂಗಾ ಚಟ್ನಿ. ಹಾಗಾಗಿ ಸಾಮಾನ್ಯವಾಗಿ ರವೆ ಇಡ್ಲಿ ಅಂತ ಅಂದರೆ ಈ ಥರ ಶೇಂಗಾ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಂದರೆ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಆಗುತ್ತೆ, ನಮಗೆ ಪ್ರೋಟೀನು ಸಿಗುತ್ತೆ, ಆ ಕಡೆ ಫೈಬರು, ಕಾರ್ಬೋಹೈಡ್ರೇಟ್ ಎಲ್ಲ ಸಿಗೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಸಿಂಪಲ್ಲು, ಈ ಹಿಂದೆ ತೋರಿಸಿದ್ದೀನಿ, ಬಟ್ ಸ್ವಲ್ಪ ಚೇಂಜ್ ಮಾಡಿರ್ತಕ್ಕಂಥದ್ದು ಶೇಂಗಾ ಚಟ್ನಿನ. ಶೇಂಗಾ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಹುರ್ಕೊಂಡಿದ್ದೀನಿ. ಸ್ವಲ್ಪ ಪ್ರಮಾಣ ಜಾಸ್ತಿನೇ ಹಾಕಬೇಕು. ನಾನಿಲ್ಲಿ ತೆಂಗಿನಕಾಯಿ ಏನೂ ಉಪಯೋಗಿಸ್ತಿಲ್ಲ. ಹಾಗಾಗಿ ನೀವು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋದಾದರೆ ಶೇಂಗಾ ಮತ್ತು ಕಡಲೆಬೇಳೆ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಅದೆರಡು ಒಂದು ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಇಲ್ಲ ಅಂತ ಅನ್ನೋದಾದರೆ ನೀವು ನಾರ್ಮಲ್ ಈರುಳ್ಳಿ ಬರುತ್ತಲ್ಲ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಬೋದು. ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಇದನ್ನು ಹುರ್ಕೊಂಡು ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ಹುಳಿಗೆ. ನಿಮಗೆ ಟೊಮೆಟೊ ಹಣ್ಣು ಬೇಡ ಅನ್ನೋದಾದರೆ ಹುಣಸೆ ಹಣ್ಣು ಹಾಕ್ಕೊಂಡು ಕೂಡ ನೀವು ರುಬ್ಕೊಳ್ಬೋದು, ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿದ್ರೂ ಕೂಡ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಒಂದು ಸಲ ಆ ಥರನೂ ಟ್ರೈ ಮಾಡಿ, ಒಂದು ಸಲ ಈ ಥರ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಿಂದ ನಮಗೂ ಒಂದು ಖುಷಿ ಸಿಗುತ್ತೆ, ನಾಲ್ಗೆಗೂ ಒಂದು ಒಳ್ಳೆ ಹೊಸ ರುಚಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನೀಟಾಗಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಹುರಿಬೇಕು ಅಂತೇನಿಲ್ಲ, ಜಸ್ಟ್ ಹಾಗೆ ಬಾಣಲೆ ಬಿಸಿ ಇರುತ್ತಲ್ವ, ಕೈ ಆಡಿಕೊಂಡ್ರೆ ಸಾಕು. ಇದನ್ನು ತಣ್ಣಗಾಗ್ಲಿಕ್ಕಿಟ್ಟು ಇಡ್ಲಿ ಕೂಡ ಇಲ್ಲಿ ತಣ್ಣಗಾಗಿದೆ. ಇಡ್ಲಿನ ತೆಗೆಯೋಣ ಬನ್ನಿ. ನೋಡ್ತಿರ್ಬೋದು ನೀವು, ಸ್ವಲ್ಪ ಕೂಡ ಪ್ಲೇಟಿಗೆ ಅಂಟಲ್ಲ, ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಇಡೀ ದಿನ ಇಟ್ಟರೂ ಕೂಡ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಚಿರೋಟಿ ರವೆ ಉಪಯೋಗಿಸಿದ್ದೀನಲ್ವ, ನೀವೇನಾದರೂ ಮೀಡಿಯಮ್ ರವೆ ಉಪಯೋಗಿಸೋದಾದರೆ ಮೊಸರು ಹಾಕಿ ಕಲಸಿದ ಮೇಲೆ ಒಂದು 1/4 ಗಂಟೆ 20 ನಿಮಿಷ ನೆನೆಲಿಕ್ಕೆ ಇಡಬೇಕು. ಅದಾದ ನಂತರ ನೀವು
ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಚಿರೋಟಿ ರವೆ ಅಂದರೆ ನೀವೇನು ಇಡೋದು ಬೇಡ, ಜಸ್ಟ್ ಹಾಗೆ ಎಲ್ಲ ಮಿಕ್ಸ್ ಮಾಡಿ ತಕ್ಷಣ ಪ್ಲೇಟಿಗೆ ಹಾಕಿ ಸ್ಟೀಮ್ ಮಾಡ್ಕೊಂಡ್ರಿ ಅಂದ್ರೂ ಇಡ್ಲಿ ನೋಡ್ತಿರ್ಬೋದಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ವಿ ಅಂತ ಅಂದರೆ ಬೇರೆ ಏನು ಚಟ್ನಿನೂ ಬೇಕು ಅಂತ ಇಲ್ಲ, ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಅದರಲ್ಲೂ ನಾನು ಸಬ್ಬಸಿಗೆ ಸೊಪ್ಪಂತೂ ಅವಾಗಷ್ಟೇ ಕಿತ್ತು ಹಾಕಿದಲ್ವ, ಎಂಥ ಒಳ್ಳೆ ಪರಿಮಳ ಗೊತ್ತಾ ಇಡ್ಲಿ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಚಿರೋಟಿ ರವೆ ಆದರೆ ಮಾತ್ರ ನೀವು ಇನ್ಸ್ಟೆಂಟಾಗಿ ಇಟ್ಕೊಳ್ಬೋದು ಕಲಸಿದ ತಕ್ಷಣವೇ. ಮೀಡಿಯಮ್ ರವೆ ಅಥವಾ ಬನ್ಸಿ ರವೆ ಆದರೆ ಖಂಡಿತ ಒಂದು 1/4 ಗಂಟೆ 20 ನಿಮಿಷದಷ್ಟು ನೆನೆಸಿ ಆ ನಂತರ ನೀವು ಸ್ಟೀಮ್ ಮಾಡ್ಕೊಳ್ಬೇಕಿಲ್ಲ ಅಂತ ಅಂದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಸಾಫ್ಟಾಗಿ. ಹಾಗಾಗಿ ಈ ಥರ ನೀವು ಪ್ರೀಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಕೆಲಸಕ್ಕೆ ಹೋಗಬೇಕು ಅನ್ನುವಾಗೆಲ್ಲ ಬೆಳಗ್ಗೆ ಎದ್ದು ಮೊಸರು ಹಾಕಿ ಕಲಸಿ ಪಟ್ ಅಂತ ಇಡ್ಬೋದು. ತರಕಾರಿ ಅದು ನಿಮಗೆ ಬಿಟ್ಟಿದ್ದು, ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ತರಕಾರಿ ಹಾಕ್ಕೊಳ್ದೇನೂ ಕೂಡ ಮಾಡ್ಕೊಳ್ಬೋದು. ಚಟ್ನಿಗೆ ಒಂದು ಒಗ್ಗರಣೆನ ಹಾಕ್ಕೊಂಡ್ವಿ ಅಂತ ಅಂದರೆ ಚಟ್ನಿನೂ ಕೂಡ ರೆಡಿಯಾಗುತ್ತೆ. ನೋಡ್ತಿದ್ದೀರಲ್ಲ ಎಂಥ ಒಳ್ಳೆ ಕಾಂಬಿನೇಷನ್ ಗೊತ್ತಾ, ರವೆ ಇಡ್ಲಿ ಮತ್ತು ಒಂದು ಶೇಂಗಾ ಚಟ್ನಿ. ಖಂಡಿತ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ಚಟ್ನಿ ಬಂದು ನಿಮಗೆ ದೋಸೆ, ಚಪಾತಿ, ರೊಟ್ಟಿ ಇದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ನು ಶೇಂಗಾ ಚಟ್ನಿ. ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಮಾಡ್ಕೊಂಡಿದ್ದೆ. ಪ್ರೀಮಿಕ್ಸು ನೀವು ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಥವಾ ತುಂಬ ಕೆಲಸದ ಹರಿಬಿರಿಲಿ ಮಾಡೋಕ್ಕಾಗಲ್ಲ ಅನ್ನುವಾಗ ಈ ಥರ ಪ್ರೀಮಿಕ್ಸ್ನ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. 15ರಿಂದ 1 ತಿಂಗಳವರೆಗೂ ಇಟ್ಟರು ಏನಾಗಲ್ಲ. ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಎಷ್ಟು ಈಸಿ ಅಲ್ವಾ. ಹೊರಗಡೆ ಒಂದು ಸಲ ಮಾಡಿದ್ರಿ ಅಂದರೆ ನೀವು ಹೊರಗಡೆ ತರೋದನ್ನೇ ನಿಲ್ಲಿಸ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಒಂದು ಮುರಿದು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂಥರ ಅಂಟು ಥರ ಎಲ್ಲ ಏನಿಲ್ಲ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಯಾವಾಗಲೂ ಇದೇ ಮೆಥಡಲ್ಲಿ ಮಾಡೋದು. ನೀವು ಕೂಡ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ. ಹೊರಗಡೆಯಿಂದ ರೆಡಿ ಮಿಕ್ಸ್ ತರೋದನ್ನೇ ನಿಲ್ಲಿಸ್ಬಿಡ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡಿಟ್ಕೊಳ್ಳಿ. ರವೆ ಮಿಕ್ಸ್ನ ಮಾಡಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಇಡ್ಲಿನ ಮಾಡ್ಕೊಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದೀರ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಸಿಕ್ಕಾಗ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.